ಸ್ಯಾಂಡಲ್ವುಡ್ನ ನಟಿ ರನ್ಯಾ ರಾವ್ ಈ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ತಗಲಾಕೊಂಡ್ಬಿಟ್ಟಿದ್ದಾರೆ. ಅದು ಕೂಡ ಚಿನ್ನದ ಸಮೇತ, 14 ಕೆಜಿ ಚಿನ್ನದ ಸಮೇತ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ DRI ಅಧಿಕಾರಿಗಳಿಂದ ಸ್ಫೋಟಕ ಮಾಹಿತಿ ಸಿಗ್ತಾ ಇದೆ. ಕೋರ್ಟ್ಗೆ ಸ್ಫೋಟಕ ಮಾಹಿತಿಯನ್ನ ತನಿಖಾಧಿಕಾರಿಗಳು ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಪಬ್ಲಿಕ್ ಟಿವಿಯಲ್ಲಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತಹ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್, ಯಾವುದೇ ಒಬ್ಬ ವ್ಯಕ್ತಿಯನ್ನ ನ್ಯಾಯಾಧೀಶರ ಎದುರು ಪ್ರೆಸೆಂಟ್ ಮಾಡಿದಂತಹ ಸಂದರ್ಭದಲ್ಲಿ ಅಥವಾ ನಮ್ಮ ಕಸ್ಟಡಿಗೆ ಕೊಡಿ ಅಂತ ಹೇಳಿ ಕೇಳುವಂತಹ ಸಂದರ್ಭದಲ್ಲಿ ಆಕೆಯ ಬಗ್ಗೆ ಅಥವಾ ಆತನ ಬಗ್ಗೆ ಇರುವಂತಹ ಮಾಹಿತಿಯನ್ನ ನ್ಯಾಯಾಧೀಶರಿಗೆ ಕೊಡಬೇಕಾಗುತ್ತೆ. ಅವರ ಮೇಲೆ ಕೇಳಿ ಬಂದಿರುವಂತಹ ಆರೋಪ, ಯಾಕಾಗಿ ಅವರನ್ನು ಕಸ್ಟಡಿಗೆ ಕೊಡಬೇಕು ಅನ್ನುವಂತಹ ವಿಚಾರ ಎಲ್ಲವನ್ನೂ ಕೂಡ ಕೋರ್ಟ್ನ ಗಮನಕ್ಕೆ ತರಬೇಕಾಗುತ್ತೆ. ಈ ರನ್ಯಾ ರಾವ್ನನ್ನು ಕೂಡ ಕೋರ್ಟ್ಗೆ ಹಾಜರುಪಡಿಸಿ ನಮ್ಮ ಕಸ್ಟಡಿಗೆ ಕೊಡಿ ಅಂಥೇಳಿ DRI ಅಧಿಕಾರಿಗಳು ಕೋರ್ಟ್ಗೆ ಮನವಿ ಮಾಡಿಕೊಂಡಂತಹ ಸಂದರ್ಭದಲ್ಲೂ ಕೂಡ ಈಕೆಗೆ ಸಂಬಂಧಪಟ್ಟಂತಹ ಒಂದಿಷ್ಟು ಮಾಹಿತಿಗಳನ್ನು ನ್ಯಾಯಾಲಯದ ಗಮನಕ್ಕೆ ತರುವಂತಹ ಕೆಲಸವನ್ನು ಮಾಡಿದ್ದಾರೆ. ಹಾಗಾದರೆ ಆ ಮಾಹಿತಿ ಏನು ನೋಡ್ತಾ ಹೋಗೋಣ. ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕಿಂಗ್ ಪಿನ್, ವಿದೇಶದಿಂದ ಗೋಲ್ಡ್ ಸ್ಮಗ್ಲಿಂಗ್ನಲ್ಲಿ ರನ್ಯಾ ಕಿಂಗ್ ಪಿನ್ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಸದ್ಯದ ತನಿಖೆಯಲ್ಲಿ ರನ್ಯಾ ಇಡೀ ಪ್ರಕರಣದ ಕಿಂಗ್ ಪಿನ್ ಅನ್ನುವಂತಹ ವಿಚಾರವನ್ನು ಕೂಡ DRI ಅಧಿಕಾರಿಗಳು ಕೋಟ್ ಮಾಡಿದ್ದಾರೆ, ಗಮನಿಸಿದ್ದಾರೆ. ರನ್ಯಾ ಜೊತೆಗೆ ದೊಡ್ಡದಾದಂತಹ ಸಿಂಡಿಕೇಟ್ ಇದೆ, ಒಂದು ವ್ಯವಸ್ಥಿತ ಜಾಲ ಇದೆ. ಗೋಲ್ಡ್ ಸ್ಮಗ್ಲಿಂಗ್ ಅನ್ನೇ ಇವರು ಕಸುಬು ಮಾಡಿಕೊಂಡಿದ್ದಾರೆ ಎನ್ನುವಂತಹ ವಿಚಾರವನ್ನು ಉಲ್ಲೇಖಿಸಿದ್ದಾರೆ. ಆಕೆಯ ಮೊಬೈಲು, ಲ್ಯಾಪ್ಟಾಪ್ನಿಂದ ಸಿಂಡಿಕೇಟ್ ಅನಾವರಣ ಆಗುತ್ತೆ. ಆಕೆಯನ್ನು ವಿಚಾರಣೆಗೊಳಪಡಿಸಬೇಕು ಅಂತ ಕೂಡ ಕೋರ್ಟ್ಗೆ ಮನವಿಯನ್ನು ಮಾಡಿಕೊಂಡಿದ್ರು ಅಧಿಕಾರಿಗಳು. ರನ್ಯಾಳಿಂದ 4.83 ಕೋಟಿ ಸುಂಕ ನಷ್ಟ ಆಗಿದೆ, ಟ್ಯಾಕ್ಸ್ ನಷ್ಟ ಆಗಿದೆ ಅನ್ನುವಂತಹ ವಿಚಾರವನ್ನು ಕೂಡ ಕೋರ್ಟ್ನ ಗಮನಕ್ಕೆ ತರಲಾಗಿದೆ. ಸುಂಕ ತಪ್ಪಿಸುವ ಸಲುವಾಗಿಯೇ ರನ್ಯಾ ಕಳ್ಳ ಸಾಗಾಟವನ್ನು ಮಾಡ್ತಾ ಇದ್ಲು. ಈ ಮೂಲಕವೇ ಅಕ್ರಮ ಚಿನ್ನ ಸಾಗಾಟ ಮಾಡಿ ದುಡ್ಡು ಮಾಡ್ತಾ ಇದ್ಲು. ಹೊಟ್ಟೆ, ತೊಡೆ, ಕಾಲು ಭಾಗದಲ್ಲಿಟ್ಕೊಂಡು ಚಿನ್ನವನ್ನು ಕದ್ದು ದುಬೈಗೆ ತರ್ತಾ ಇದ್ಲು ಅನ್ನುವಂತಹ ವಿಚಾರವನ್ನು ಕೂಡ ಅಧಿಕಾರಿಗಳು ಪ್ರಸ್ತಾಪಿಸಿದ್ದಾರೆ. ಚಿನ್ನಕ್ಕೆ ಬ್ಯಾಂಡೇಜನ್ನು ಕಟ್ಟಿಕೊಂಡು ರನ್ಯಾ ಬರ್ತಾ ಇದ್ಲು. ಚೆಕ್ಕಿಂಗ್ನಲ್ಲಿ ಆಕೆ ಅಲ್ಲಿಂದ ಪಾಸಾಗಿ ಬರ್ತಾ ಇದ್ಲು. ಜೊತೆಗೆ ಎಲ್ಲ ವಿಚಾರಗಳನ್ನು ಕೂಡ ಪ್ರಸ್ತಾಪಿಸುವಂತಹ ಕೆಲಸವನ್ನು ಮಾಡಿರುವಂಥದ್ದು. ಅಲ್ಲಿಗೆ ಈಕೆ ದುಬೈನಿಂದ ಬೆಂಗಳೂರಿಗೆ ಹೇಗೆ ಬರ್ತಾ ಇದ್ಲು, ಹೇಗೆ ಅಕ್ರಮ ಚಿನ್ನವನ್ನು ಸಾಗಾಟ ಮಾಡ್ತಾ ಇದ್ಲು, ಎಲ್ಲದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಲಯದ ಗಮನಕ್ಕೆ ತರುವಂತಹ ಕೆಲಸವನ್ನು DRI ಅಧಿಕಾರಿಗಳು ಮಾಡಿದ್ದಾರೆ. 3 ದಿನಗಳ ಕಾಲ ನ್ಯಾಯಾಲಯ ಈಗ ರನ್ಯಾ ರಾವ್ ಅವರನ್ನು DRI ಕಸ್ಟಡಿಗೆ ಕೊಟ್ಟಿದೆ. ಅಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೇನೆಲ್ಲ ಬೆಳವಣಿಗೆಗಳಾಗುತ್ತೆ, ಮತ್ತಾರ್ಯಾರನ್ನ ವಿಚಾರಣೆಗೊಳಪಡಿಸ್ತಾರೆ ಅನ್ನೋದೇ ಈಗಿರುವಂತಹ ಕುತೂಹಲ ಮತ್ತು ಪ್ರಶ್ನೆ.